ಬಳ್ಳಾರಿಯಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಭರ್ಜರಿ ದೇಹದಾಢ್ಯ ಸ್ಪರ್ಧೆ ಆಯೋಜನೆ. ಬಳ್ಳಾರಿ ಜಿಲ್ಲಾ ಫಿಟ್ನೆಸ್ ಅಸೋಸಿಯೇಷನ್ ಹಾಗೂ ಜಿಕೆ ಫೌಂಡೇಶನ್ ವತಿಯಿಂದ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಜನವರಿ 22 ಮತ್ತು 23ರಂದು ಬಳ್ಳಾರಿಯಲ್ಲಿ ಆಯೋಜಿಸಲಾಗಿದೆ. ಈ ಕುರಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಿಕೆ ಸ್ವಾಮಿಯವರು, ಜಿಕೆ ಕ್ಲಾಸಿಕ್ ಸೀಸನ್ 1 ಹೆಸರಿನಲ್ಲಿ ನಡೆಯಲಿರುವ ಈ ಸ್ಪರ್ಧೆಯಲ್ಲಿ ಮಹಿಳೆಯರು ಹಾಗೂ ಪುರುಷರಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ವರ್ಷ ಒಟ್ಟು 8 ದೇಹದಾಢ್ಯ ಸ್ಪರ್ಧೆಗಳನ್ನು ಆಯೋಜಿಸುವ ಉದ್ದೇಶವಿದ್ದು, ಇದು ಕಲ್ಯಾಣ ಕರ್ನಾಟಕ ಪ್ರದೇಶದ ಇತಿಹಾಸದಲ್ಲಿ ಅತಿದೊಡ್ಡ ದೇಹದಾಢ್ಯ ಸ್ಪರ್ಧೆಯಾಗಲಿದೆ ಎಂದು ಹೇಳಿದರು. ಸ್ಪರ್ಧೆಯಲ್ಲಿ ಟೈಟಲ್ ವಿಜೇತರಿಗೆ 15,000 ರೂಪಾಯಿ, ರನ್ನರ್ ಅಪ್ಗೆ 10,000 ರೂಪಾಯಿ ಹಾಗೂ ತೃತೀಯ ಸ್ಥಾನಕ್ಕೆ 5,000 ರೂಪಾಯಿ ನಗದು ಬಹುಮಾನ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ಸುಮಾರು 6 ರಿಂದ 7 ಸಾವಿರ ಜನರು ಸ್ಪರ್ಧೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಸ್ಪರ್ಧೆಗಳು 55 ಕೆಜಿ ವರ್ಗದಿಂದ ಆರಂಭವಾಗಲಿದ್ದು, ಜನವರಿ 22ರಂದು ಓನ್ಲಿ ಬಾಡಿ ಬಿಲ್ಡಿಂಗ್, ಜನವರಿ 23ರಂದು ಪವರ್ ಲಿಫ್ಟಿಂಗ್ ಹಾಗೂ ಮ್ಯಾನ್ಸ್ ಫಿಸಿಕ್ ಸ್ಪರ್ಧೆಗಳು ನಗರದ ವಾಲ್ಮೀಕಿ ಭವನದಲ್ಲಿ ನಡೆಯಲಿವೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು 500 ರೂಪಾಯಿ ಎಂಟ್ರಿ ಫೀಸ್ ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಕೆ ಸ್ವಾಮಿ, ಕಟ್ಟೆಸ್ವಾಮಿ, ರಘು, ಜಾವೀದ್, ಚಂದ್ ಸೇರಿದಂತೆ ಬಳ್ಳಾರಿ ಜಿಲ್ಲೆಯ ವಿವಿಧ ಜಿಮ್ ಮಾಲೀಕರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ, ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಕೋರ್ ಟೀಮ್ಗೂ, ಮತ್ತೆಲ್ಲ ಜಿಕೆ ಫೌಂಡೇಶನ್ ಟೀಮ್ಗೂ, ಮತ್ತೆಲ್ಲ ಜಿಮ್ ಸೀನಿಯರ್ಸ್ಗೂ, ಮತ್ತೆ ಜಿಮ್ ಓನರ್ಸ್ಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈ ತಿಂಗಳು ವಾಲ್ಮೀಕಿ ಭವನದಲ್ಲಿ 22, 23ನೇ ತಾರೀಕು ದೇಹದಾಢ್ಯ ಒಂದು ಪಂದ್ಯಾವಳಿ ಎಂಟೈರ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿದ್ದ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ 7 ಡಿಸ್ಟ್ರಿಕ್ಟ್ಸ್, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕಡೆಯಲ್ಲಿದ್ದ ಹೋಗಿ ನಮ್ಮ ಪರ್ಸನಲ್ ಆಗಿ ನಮ್ಮ ಟೀಮ್ ಮೆಂಬರ್ಸ್ ಹೋಗಿ ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಪ್ರತಿಯೊಂದು ಜಿಮ್ ಕಡೆಯಲ್ಲಿದ್ದಾಗ ಸುಮಾರಷ್ಟು ನಮಗೆ ಕಾಲ್ಸ್ ಬಂದಿದೆ, ಎಲ್ಲ ಎಂಕ್ವೈರಿ ಮಾಡ್ಕೊಂಡಿದ್ದಾರೆ ಯಾವ ತರ ಮಾಡ್ತಾ ಇದ್ದೀರಿ ಅಂತ ಹೇಳಿ. ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸೊ ನಾವು ಒಂದು 7,000 to 8,000 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂತಾ ಇದೀವಿ. ಇದಕ್ಕೂ ದಯವಿಟ್ಟು ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರು ಮತ್ತು ಎಲ್ಲರೂ ಸಹಕಾರ ಮಾಡಬೇಕು. ಇದೇ ತರ ನಮ್ಮ ಫೌಂಡೇಶನ್ ಮತ್ತೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಫಿಟ್ನೆಸ್ ಅಸೋಸಿಯೇಷನ್ ಬೆಳೆಸ್ಕೊಂತ ಹೋಗ್ಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇದೇ ಜನವರಿ 22, 23ನೇ ತಾರೀಕು ವಾಲ್ಮೀಕಿ ಭವನದಲ್ಲಿ, ನಗರದ ವಾಲ್ಮೀಕಿ ಭವನದಲ್ಲಿ ಬಳ್ಳಾರಿ ಜಿಲ್ಲಾ ಫಿಟ್ನೆಸ್ ಅಸೋಸಿಯೇಷನ್ ಮತ್ತು ಜಿಕೆ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ 2 ದಿನಗಳ ಕಾಲ ಏನು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಪುರುಷ ಮತ್ತು ಮಹಿಳೆಯರ ದೇಹದಾಢ್ಯ ಸ್ಪರ್ಧೆಯನ್ನ ಜಿಕೆ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದರ ನೇತೃತ್ವ ಮಾನ್ಯ ಸಮಾಜ ಸೇವಕರು ಆದಂತ ಶ್ರೀ ಜಿಕೆ ಸ್ವಾಮಿಯಣ್ಣನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಕೂಡ ಈಗಾಗಲೇ ಮಾನ್ಯ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿದ್ರು, ವೇಟ್ ಕ್ಯಾಟಗರಿಯಲ್ಲಿ ಮಹಿಳಾ ಮತ್ತು ಪುರುಷರ ಒಂದು ಪಂದ್ಯಾವಳಿಗಳು, ಮ್ಯಾನ್ ಫಿಸಿಕ್, ಆಮೇಲೆ ವೇಟ್ ಲಿಫ್ಟ್, ಡೆಡ್ ಲಿಫ್ಟ್ ಅಂತ, ಸೊ ಇವೆಲ್ಲ ಕಾರ್ಯಕ್ರಮ ನಡೀತಾವೆ. ಇವರಿಗೆ ಬರುವಂತ ಎಲ್ಲ ಕ್ರೀಡಾಪಟುಗಳು ಏನಿದ್ದಾರೆ ದೇಹದಾಢ್ಯ ಸ್ಪರ್ಧೆ ಬರುವಂತ ಎಲ್ಲರಿಗೂ ಕೂಡ ನಾವು ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಸುಮಾರು ಈ ಒಂದು ಪಂದ್ಯಾವಳಿಗೆ ಸುಮಾರು ಒಂದು 6 ರಿಂದ 7 ಸಾವಿರ ಪುರುಷ ಮತ್ತು ಮಹಿಳೆಯರು ಭಾಗವಹಿಸ್ತಾರಂತ ಈಗಾಗಲೇ ಕೂಡ ಮಾಹಿತಿ ಇದೆ ನಮಗೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ. ಸರ್ ನಮಸ್ಕಾರ, ನನ್ನ ಹೆಸರು ರಘು ಅಂತ. ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಫಿಟ್ನೆಸ್ ಸೆಕ್ರೆಟರಿ ಆಗಿದ್ದೇನೆ. ಟೋಟಲ್ ಅಲ್ಲಿ ನಮ್ದು ಜನವರಿ 22 ಬಾಡಿ ಬಿಲ್ಡಿಂಗ್, ಮೆನ್ಸ್ ಫಿಸಿಕ್ಸ್ ನಡೀತಾ ಇದೆ ಸರ್ ವಾಲ್ಮೀಕಿ ಭವನಲ್ಲಿ. 23rd ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಜನವರಿ 22 ಬಾಡಿ ಬಿಲ್ಡಿಂಗ್ 65 ಇಂದ 55 to 65 ಕ್ಯಾಟಗರಿಯಲ್ಲಿ ನಡೀತಾ ಇದೆ. ಅಪ್ ಟು 85 ಕ್ಯಾಟಗರೀಸ್ ವರೆಗೆ ನಡೀತಾ ಇದೆ ಸರ್. ಮೆನ್ಸ್ ಫಿಸಿಕ್ ಹೈಟ್ ವೈಸ್ ಇದೆ ಸರ್. 23rd ಪವರ್ ಲಿಫ್ಟಿಂಗ್ ಇದೆ ಸರ್. ಬೆಂಚ್ ಪ್ರೆಸ್, ಡೆಡ್ ಲಿಫ್ಟ್ ಇದೆ ಸರ್. ಅದು 43 ಇಂದ 53 ಕ್ಯಾಟಗರಿ ವರೆಗೆ ಇದೆ ಸರ್. ಫಸ್ಟ್ ಪ್ಲೇಸ್ 15,000 ಇದೆ ಸರ್. ಸೆಕೆಂಡ್ ಪ್ಲೇಸ್ 10,000 ಇದೆ. ಥರ್ಡ್ ಪ್ಲೇಸ್ 5,000 ಇದೆ ಸರ್. ಮತ್ತೆ ಟೈಟಲ್ ವಿನ್ನರ್ಗೆ 51,000 ಇದೆ ಸರ್. ಮತ್ತೆ ಬೆಸ್ಟ್ ಪ್ರೈಸರ್ಗೆ 10,000, ಬೆಸ್ಟ್ ಮಸ್ಕುಲರ್ಗೆ 10,000 ಇದೆ ಸರ್.